ಪ್ರತಿದಿನ ನೀರು ಬಿಡ್ತಾ ಇದ್ರು ಗಿಡ ಏನಂತ ಹೇಳಿದ್ರೆ ಈ ಬೇಸಿಗೆ ಕಾಲ ಅಲ್ವಾ, ಬಿಸಿಲಿಗೆ ಹಂಗೆ ಒಣಗೋಗ್ತಾ ಇರುತ್ತೆ. ಗಿಡದ ಆ ಬುಡದಲ್ಲಿ ತೇವಾಂಶ ಇರೋದೇ ಇಲ್ಲ. ಇನ್ನೊಂದೇನಂತ ಹೇಳಿದ್ರೆ ನೀರಿಲ್ಲ ಅಂದ್ರೆ ಇದು ತುಂಬಾ ಸಪ್ಪತ್ತಾಗ್ಬಿಡುತ್ತೆ. ಯಾಕಂದ್ರೆ JC ಬೋಸ್ ಅವ್ರು ಹೇಳಿದ್ರು, ಪ್ರತಿಯೊಂದು ಗಿಡ ಮರಗಳಲ್ಲಿ ಒಂದು ಫೀಲಿಂಗ್ಸ್ ಇರುತ್ತೆ, ಅವು ನಮ್ಗೆ ಸ್ಪಂದಿಸುತ್ತೆ ಅಂತ ಹೇಳಿ. ಹಾಗೇನೆ ಇದಕ್ಕೆ ತೇವಾಂಶನ ಯಾವುದೇ ಗಿಡಕ್ಕಾದ್ರೂ ಕಾಪಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮೊದಲನೇದು ಈಗ ನಾವು ಗಿಡದ ವೇಸ್ಟ್ಗಳು ಈ ತರ ಎಲೆಗಳು ಯಾವುದೇ ಸಿಕ್ಕಿದ್ರು ಇದ್ರ ಬುಡದಲ್ಲಿ ಹಾಕ್ಬೇಕು. ಆಗ ಏನಾಗುತ್ತೆ, ಇದು ಮಲ್ಚಿಂಗ್ ಮೆಥಡ್ ಅಂತ ಹೇಳ್ತಾರೆ. ಇದು ಭೂಮಿನಲ್ಲೇ ಕರಗಿ ಇದು ಮತ್ತೆ ಗಿಡಕ್ಕೆ ಗೊಬ್ಬರ ಆಗುತ್ತೆ. ಇದು ಒಂದು ಮೆಥಡ್. ಆದ್ರೆ ಇಲ್ಲಿ ಕಳೆ ಎಲ್ಲ ಬೆಳೀತಾ ಇರುತ್ತೆ ಈ ತರ ಮಲ್ಚಿಂಗ್ ಹಾಕಿದ್ಮೇಲೂ ಕೂಡ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಈಗ RMC ಯಾರ್ಡ್ಗಳಲ್ಲಿ ವೇಸ್ಟ್ ಗೋಣಿ ಚೀಲಗಳು ಸಿಗ್ತವೆ. ಯಾವ್ದು ಜೂಟಲ್ಲಿ ಈ ತರದ್ದು ಇರ್ತವೆ. ಈ ತರದ್ದು ಗೋಣಿ ಚೀಲನ ನಾವು ತಗೊಂಡ್ ಬಂದು, ಪ್ಲಾಸ್ಟಿಕ್ ಚೀಲ ಅಲ್ಲ ಗೋಣಿ ಚೀಲ, ಅದನ್ನ ತಗೊಂಡ್ ಬಂದು ನಾವು ಕಟ್ ಮಾಡಿ ಇದ್ರ ಬುಡದಲ್ಲಿ ನಾವು ಹಂಗೆ ಹಾಸಿದಾಗ ಏನಾಗುತ್ತೆ, ಯಾವುದೇ ಕಳೆಗಳು ಬೆಳ್ಕೊಳ್ಳಲ್ಲ. ಆಮೇಲೆ ನೀರು ನಾವು ಬಿಟ್ಟಾಗ ಏನಾಗುತ್ತೆ, ಒಂದೇ ದಿನದಲ್ಲಿ ಮಧ್ಯಾಹ್ನದ ಬಿಸಿಲಲ್ಲಿ ಇದು ಡ್ರೈ ಆಗ್ಬಿಡ್ತಾ ಇತ್ತು, ಒಣಗೋಗ್ಬಿಡ್ತಾ ಇತ್ತು ಬುಡದಲ್ಲಿ. ಈಗ ಏನಾಗುತ್ತೆ, ಈ ಗೋಣಿ ಚೀಲ ಹಾಕಿ ನೀರಿದ್ರ ಮೇಲೆ ಬೀಳೋದ್ರಿಂದ ಸುಮಾರು 3 ದಿನ ಗಿಡದ ಬುಡದಲ್ಲಿ ತೇವಾಂಶ ಆಗಿ ಇರೋದ್ರಿಂದ ಗಿಡ ನಗ್ನಗುತ್ತಾ ತುಂಬಾ ಸೊಂಪಾಗಿ ಹಾಗೆ ಚೆನ್ನಾಗಿ ಬೆಳೆಯುತ್ತೆ. ಸೊ ನೀರು 3 ದಿನ ಬಿಡ್ಲಿಲ್ಲ ಅಂದ್ರೆ ಇದರಿಂದ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಬೇರ್ಗಳು. ಹೌದು. ಹಾಗಾಗಿ ಈಗ ಉದಾಹರಣೆಗೆ ಯಾವುದೇ ಮನೆ ಹೊಸದು ಕಟ್ತಾ ಇದಾರೆ ಅಂತ ಹೇಳಿದ್ರೆ ಅಲ್ಲಿ ನೀರ್ ಹಾಕಿರ್ತಾರೆ ಚಾವಣಿನಲ್ಲಿ, ಟೆರೆಸ್ ಅಲ್ಲಿ. ಯಾಕಂತ ಹೇಳಿದ್ರೆ ನಾವು ಹಾಕೋ ನೀರು ಕ್ಯೂರ್ ಆಗ್ಬೇಕು, ಜಾಸ್ತಿ ಹೊತ್ತು ತೇವಾಂಶ ಇದ್ದು ಅಂತ ಹೇಳಿ. ಅದಕ್ಕೆ ಈ ಗೋಣಿ ಚೀಲಗಳನ್ನ ಯೂಸ್ ಮಾಡ್ತಾರೆ. ಅದೇ ಮೆಥಡ್ ಈಗ ಗಿಡಕ್ಕೆ ಯೂಸ್ ಮಾಡ್ತಾ ಇರೋದು. ಒಂದಷ್ಟು ದಿನ, ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ 1 ವರ್ಷದ ತನಕ ಇದು ತುಂಬಾ ಬರುತ್ತೆ. ಇದನ್ನ ಈಗ ಮಾಡ್ತಾ ಇದ್ದೀನಿ. ಸೊ ಇದು ಭೂಮಿಗೆ ಹಾಕಿದ್ರು ಕೂಡ ಏನು ಡೇಂಜರ್ ಇಲ್ಲ, ಯಾಕಂದ್ರೆ ಇದು ಡಿಕಂಪೋಸ್ ಆಗುತ್ತೆ. ಸೊ ಹಾಗಾಗಿ ಇದು ಗಿಡದಿಂದನೇ ಬೆಳೆಯೋದು ಮಾಡೋದು ಜೂಟು ಗಿಡಕ್ಕೆ, ಮತ್ತೆ ಅದರಿಂದ ಏನು ಡೇಂಜರ್ ಇಲ್ಲ ಮಣ್ಣಿಗೆ. ಇಷ್ಟೇ ಮೆಥಡ್. ಎಷ್ಟು ನೀಟಾಗಿದೆ. ಕೆಳಗಡೆ ಗಿಡಗಳ ವೇಸ್ಟ್ ಹಾಕಿದ್ವಿ, ಮೇಲ್ಗಡೆ ಗೋಣಿ ಚೀಲ ಹಾಕಿ ಅದ್ರ ಮೇಲೆ ನೀರು ಬಿಟ್ರೆ ಗೋಣಿ ಚೀಲ ನೀರು ಅಬ್ಸರ್ವ್ ಮಾಡ್ಕೊಂಡು ಇಟ್ಕೊಳ್ಳುತ್ತೆ. ಒಂದು 3 ದಿನ ನೀರು ಬಿಡಲಿಲ್ಲ ಅಂದರೂ ಕೂಡ ಇದರಿಂದನೇ ಗಿಡಕ್ಕೆ ನೀರು ಸಿಗುತ್ತೆ. ಸೊ ಹಾಗಾಗಿ ಇದು ನಾವು ಕಂಡು ಇಟ್ಕೊಂಡಿರೋ ಮೆಥಡ್. ನೀವು ಕೂಡ ಫಾಲೋ ಮಾಡ್ಬೋದು ಇದನ್ನು.